ಜೈಲಿನ ವಿಡಿಯೋ ಕೇಸ್ನಲ್ಲಿ ದರ್ಶನ್ ಪತ್ನಿಗೆ ಸಂಕಷ್ಟ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ತಟ್ಟುತ್ತಾ ವಿಚಾರಣೆಯ ಬಿಸಿ. ವಿಡಿಯೋ ವೈರಲ್ ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಹೆಸರು ಬಯಲಾಗಿದೆ. ಧನ್ವೀರ್ ಅವರ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗಾಗಿ ಇದೀಗ ವಿಜಯಲಕ್ಷ್ಮಿ ಅವರ ಹೆಸರು ಬಯಲಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನೂ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಲಾಯರ್ ಒಬ್ಬರಿಂದ ನನಗೆ ವಿಡಿಯೋ ಬಂತು ಅಂತ ಹೇಳಿ ಧನ್ವೀರ್ ಹೇಳಿದ್ದಾರೆ. ನಾನು ಆ ವಿಡಿಯೋವನ್ನ ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಅಂತ ಧನ್ವೀರ್ ಹೇಳಿದ್ದಾರೆ. ನಾನು ವಿಡಿಯೋ ವೈರಲ್ ಮಾಡಿಲ್ಲ ಅಂತ ಹೇಳಿ ದರ್ಶನ್ ಆಪ್ತ ಧನ್ವೀರ್ ಹೇಳ್ತಾ ಇದ್ದಾರೆ. ವಿಜಯಲಕ್ಷ್ಮಿಯನ್ನು ಕೂಡ ವಿಚಾರಣೆಗೆ ಕರೆಯೋ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ. ಧನ್ವೀರ್ ಬಾಯಿ ಬಿಡದಿದ್ರೆ ವಿಜಯಲಕ್ಷ್ಮಿಗೆ ಬುಲಾವ್, ವಿಜಯಲಕ್ಷ್ಮಿಯನ್ನ ಕರೆಸಿ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ವಿಡಿಯೋ ವೈರಲ್ ಕೇಸಲ್ಲಿ ವಿಜಯಲಕ್ಷ್ಮಿಗೆ ಇದೀಗ ಸಂಕಷ್ಟ. ವಿಡಿಯೋ ಅಪ್ಲೋಡ್ ಅಕೌಂಟ್ಗಳ ಪತ್ತೆಗೆ ಇದೀಗ ಖಾಕಿ ಮುಂದಾಗ್ತಾ ಇದೆ. ಮೆಟಾಗೆ ಈಗಾಗಲೇ ಪತ್ರವನ್ನು ಬರೆದಿರುವಂತಹ ಪರಪ್ಪನ ಅಗ್ರಹಾರ ಜೈಲಿನವರು ರಾಜಾತಿಥ್ಯದ ವಿಡಿಯೋ ಮಾಡಿದಂತಹ ಕೈದಿಯ ವಿಚಾರಣೆ ಕೂಡ ಆಗಿದೆ. ವಿಡಿಯೋ ಚಿತ್ರೀಕರಿಸಿದ ಮೊಬೈಲ್ ಇಲ್ಲ ಅಂತ ಹೇಳಿ ಕೈದಿ ಹೇಳ್ತಾ ಇದ್ದಾರೆ. 2023ರಲ್ಲಿ ಪೊಲೀಸರು ದಾಳಿ ಮಾಡಿದಾಗ ಸೀಸ್ ಆಗಿತ್ತು ಅಂತ ಕೈದಿ ಹೇಳಿದ್ದಾರೆ. ಜೈಲಿನ ವಿಡಿಯೋ ಕೇಸ್ನಲ್ಲಿ ದರ್ಶನ್ ಪತ್ನಿಗೆ ಇದೀಗ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮೆಟಾಗೆ ಒಂದು ರಿಕ್ವೆಸ್ಟ್ ಕೂಡ ಹೋಗಿದೆ. ಒಂದು ಕಡೆ ಕೈದಿಯ ವಿಚಾರಣೆ ಕೂಡ ಆಗಿದೆ, ಮತ್ತೊಂದು ಕಡೆ ಧನ್ವೀರ್ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಲಾಯರ್ ಬಳಿ ವಿಡಿಯೋ ಇತ್ತು, ಅವರು ನನಗೆ ಕಳಿಸಿದ್ರು, ನಾನು ಅದನ್ನು ವಿಜಯಲಕ್ಷ್ಮಿ ಅವ್ರಿಗೆ ಕಳಿಸಿದ್ದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಅಂತ. ಸೊ ಹಾಗಾಗಿ ಇದೀಗ ಈ ಒಂದು ವಿಚಾರಣೆಯ ಬಿಸಿ ವಿಜಯಲಕ್ಷ್ಮಿ ಅವ್ರಿಗೂ ತಟ್ಟುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಅರ್ಥ ಆಗ್ತಾ ಇಲ್ಲ, ವಿಡಿಯೋದ ಮೂಲವನ್ನು ಹುಡುಕ್ತಾ ಇರುವಂತಹ ಈ ಅಧಿಕಾರಿಗಳು ತಮ್ಮಲ್ಲಿ ಏನು ಉಳುಕಿದೆ ಅದನ್ನು ಯಾಕೆ ಸರಿ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ನೋಡಿ ಮೆಟಾಗೆ ಒಂದು ರಿಕ್ವೆಸ್ಟ್ ಕೂಡ ಹೋಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಪರಪ್ಪನ ಅಗ್ರಹಾರದಲ್ಲಿ ನಡೆದಂತಹ ಒಂದು ವಿಡಿಯೋಗಳು, ಪಾರ್ಟಿಗಳು ಎಲ್ಲ ವಿಡಿಯೋ ವೈರಲ್ ಆಗಿತ್ತು. ಈಗ ಖೈದಿ ವಿಚಾರಣೆ ಕೂಡ ಆಗಿದೆ. ಸೊ ಈ ಖೈದಿ ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಏನು ಬಾಯ್ಬಿಟ್ಟಿದ್ದಾನೆ, ಈಗ ವಿಜಯಲಕ್ಷ್ಮಿ ಅವರಿಗೆ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗ್ಬೋದು ಈ ಒಂದು ಪ್ರಕರಣದಲ್ಲಿ ಅಂತ? ರಮ್ಯಾ, ಈ ಪ್ರಕರಣದಲ್ಲಿ ಏನು ಬಿಡುಗಡೆ ಆಗಿರ್ತಕ್ಕಂತ ಒಬ್ಬ ಆರೋಪಿ ಶಯಾಬ್ ಅನ್ನತಕ್ಕಂತ ವಿಚಾರಣೆ ಮಾಡೋದು, ಆದ್ರೆ ಆತನಿಗೆ ಇಲ್ಲಿ ಯಾವುದೇ ರೀತಿಯಾದಂತ ಮಾಹಿತಿ ಇರ್ಲಿಲ್ಲ. ಜೈಲಿನಲ್ಲಿ ಆಗ್ತಕ್ಕಂತ ಅಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನ ಏನು ತನಿಖಾಧಿಕಾರಿಗಳ ಮುಂದೆ ಹೇಳಿದ್ರು. ಆದ್ರೆ ವಿಜಯಲಕ್ಷ್ಮಿ ಹೆಸರನ್ನ ಬಾಯಿ ಬಿಟ್ಟಿರ್ತಕ್ಕಂಥದ್ದು ಆ ಒಬ್ಬ ಆರೋಪಿ ಅಲ್ಲ, ಜೊತೆಗೆ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರ ಜೊತೆ ಆಪ್ತರಾಗಿದ್ದಂತ ಧನ್ವೀರೇ ವಿಜಯಲಕ್ಷ್ಮಿ ಹೆಸರನ್ನ ತನಿಖಾಧಿಕಾರಿಗಳ ಮುಂದೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ನನಗೆ ಜೈಲಿನಲ್ಲಿದ್ದಂತ ಆರೋಪಿಗಳು ಅಲ್ಲಿ ನಡೆದಂತ ಅಕ್ರಮಗಳನ್ನ ವಿಡಿಯೋ ಮಾಡಿ ಕಳ್ಸಿಕೊಟ್ಟಿದ್ರು. ಅದು ಒಬ್ಬ ವಕೀಲರಿಗೆ ಹೋಗಿತ್ತು. ಆ ವಕೀಲರಿಂದ ನನಗೆ ಬಂತು. ನನ್ನಿಂದ ನಾನು ಅದನ್ನ ವಿಜಯಲಕ್ಷ್ಮಿಗೆ ಕಳ್ಸಿಕೊಟ್ಟಿದ್ದೆ. ಅದನ್ನ ಹೊರತುಪಡಿಸಿದ್ರೆ ನಾನು ಯಾವುದೇ ರೀತಿಯಾಗಿ ಆ ವಿಡಿಯೋನ ವೈರಲ್ ಮಾಡಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಹಾಗಾದ್ರೆ ಈ ವಿಡಿಯೋವನ್ನ ಲೀಕ್ ಮಾಡಿದ್ ಯಾರು ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಧನ್ವೀರೇ ಮಾಡಿದ್ದಾನೆ ಅಂತಕ್ಕಂಥ ಒಂದು ಅನುಮಾನ ಇದೆ. ಹೀಗಾಗಿ ಆತನ ಒಂದು ಮೊಬೈಲ್ ಅನ್ನ ಈಗಾಗಲೇ FSL ಕಳಿಸಿದ್ದಾರೆ. FSL ವರದಿಯಲ್ಲಿ ಆತನ ಮೊಬೈಲ್ ನಲ್ಲಿ ಯಾವುದೇ ಡೇಟಾ ಇಲ್ಲ ಅನ್ನೋದು ಸಹ ಗೊತ್ತಾಗಿದೆ. ಹಾಗಾಗಿ ತನಿಖಾಧಿಕಾರಿಗಳ ಬಳಿಯೂ ಧನ್ವೀರ್ ಸುಳ್ಳು ಹೇಳಿದ್ದಾರೆ. ಮತ್ತೆ ಆತ ಪೊಲೀಸರ ಬಳಿ ಕೊಟ್ಟಿರ್ತಕ್ಕಂಥ ಮೊಬೈಲು ಹೊಸ ಮೊಬೈಲ್ ಅಂತಕ್ಕಂಥ ಒಂದು ಸಂಶಯ ಹುಟ್ಟಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಧನ್ವೀರ್ ಈ ಕೆಲಸವನ್ನ ಮಾಡಿಲ್ಲ ಅಂತ ಅಂದ್ರೆ ವಿಜಯಲಕ್ಷ್ಮಿಗೆ ವಿಡಿಯೋಗಳನ್ನ ಕಳ್ಸಿಕೊಟ್ಟಿದ್ದ, ವಿಜಯಲಕ್ಷ್ಮಿಯೇ ಈ ವಿಡಿಯೋಗಳನ್ನ ತನ್ನ ಆಪ್ತರ ಮುಖಾಂತರ ವೈರಲ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸಂಶಯ ಈಗ ಧನ್ವೀರ್ ಏನು ಹೇಳಿಕೆಗೆ ಕೊಟ್ಟಿದ್ದಾರೆ. ಒಂದ್ ಕಡೆ ಧನ್ವೀರ್ ವಿಡಿಯೋವನ್ನ ಹರಿಬಿಟ್ಟಿದ್ರು ಅಥವಾ ವಿಜಯಲಕ್ಷ್ಮಿ ಅವರು ವಿಡಿಯೋವನ್ನ ಹರಿಬಿಟ್ಟಿದ್ರು ಕೂಡ ಶಿಕ್ಷೆ ಅನ್ನೋದಿದೆಯಾ ಈ ಕಾನೂನಲ್ಲಿ ಅನ್ನುವಂತಹ ಪ್ರಶ್ನೆ. ಮೊದಲಿಗೆ ರಮ್ಯಾ, ಇದು ಯಾರು ವಿಡಿಯೋಗಳನ್ನ ಹರಿಬಿಟ್ರು ಅನ್ನೋದು ಸಾಬೀತಾಗಬೇಕು. ಈಗ ಧನ್ವೀರ್ ವಿಜಯಲಕ್ಷ್ಮಿಗೆ ಕಳಿಸ್ಕೊಟ್ಟಿದೆ ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ನೇರವಾಗಿ ವಿಜಯಲಕ್ಷ್ಮಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ತನಿಖಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರನ್ನ ವಿಚಾರಣೆಗೆ ಕರೆಯುವುದಕ್ಕಿಂತ ಮುಂಚಿತವಾಗಿ, ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಕೊಡೋದಕ್ಕಿಂತ ಮುಂಚಿತವಾಗಿ ಒಂದು ಮೆಟಾಗೆ, ಅಂದ್ರೆ ಇಲ್ಲಿ ವಿಡಿಯೋಗಳನ್ನ ಗೂಗಲ್ ಮುಖಾಂತರ ಅಥವಾ ವಾಟ್ಸ್ಆಪ್ ಮುಖಾಂತರ ಯಾರ್ಯಾರಿಗೆ ಒಂದು ಸೆಂಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮೆಟಾಗೆ ಮಾಹಿತಿ ನೀಡುವಂತೆ ಒಂದು ಪತ್ರವನ್ನ ಸಹ ಬರೆದಿರ್ತಕ್ಕಂಥದ್ದು. ಯಾವ ಮೊಬೈಲ್ ಇಂದ ಎಷ್ಟು ಬಾರಿ ಈ ಒಂದು ವಿಡಿಯೋ ಸೆಂಡ್ ಆಗಿದೆ, ರೀಸೆಂಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಲೆಟರ್ ನ ಕಳಿಸಿದ್ದಾರೆ. ಅದರ ಮುಖಾಂತರ ಏನಾದ್ರು ಮೆಟಾ ಸಂಸ್ಥೆ ಈ ಒಂದು ಬಗ್ಗೆ ಮಾಹಿತಿ ಕೊಟ್ಟಿದೆ ಅಂದ್ರೆ ಮೊದಲಿಗೆ ವಿಡಿಯೋ ಯಾರ ಮೊಬೈಲ್ ವಾಟ್ಸ್ಆಪ್ ನಿಂದ ಬೇರೆಯವರಿಗೆ ಏನು ಸೆಂಡ್ ಆಗಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಕೊನೆಗೆ ಈ ವಿಡಿಯೋ ಹೇಗೆ ವೈರಲ್ ಆಯ್ತು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಸಿಗುತ್ತೆ. ಹೀಗಾಗಿ ಅಂತಿಮವಾಗಿ ವಿಜಯಲಕ್ಷ್ಮಿಯವರನ್ನ ವಿಚಾರಣೆಗೆ ಕರೆಯೋದಕ್ಕಿಂತ ಮುಂಚಿತವಾಗಿ ಈ ರೀತಿಯಾದಂತ ಎಲ್ಲಾ ಮಾಹಿತಿ ದಾಖಲೆಗಳನ್ನ ಸಂಗ್ರಹಿಸಿ ವಿಜಯಲಕ್ಷ್ಮಿಯವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಜೊತೆಗೆ ಧನ್ವೀರ್ ಈಗಾಗಲೇ ತನ್ನ ಮೊಬೈಲ್ ನಲ್ಲಿ ಯಾವುದೇ ಡೇಟಾ ಇಟ್ಕೊಂಡಿಲ್ಲ, ಪೊಲೀಸರಿಗೆ ಯಾಮರ್ಸಿದ್ದಾನೆ, ಹೊಸ ಮೊಬೈಲ್ ಕೊಟ್ಟಿದ್ದಾನೆ ಅನ್ನೋದು FSL ವರದಿಯಿಂದ ಬಹಿರಂಗ ಆಗ್ತಾ ಇದೆ. ಹಾಗಾಗಿ ಆತನ ವಿರುದ್ಧ ಸಾಕ್ಷಿ ನಾಶ ಆರೋಪದ ಅಡಿಯಲ್ಲಿ ಈಗಾಗಲೇ ಒಂದು FIR ದಾಖಲಾಗಿದೆ. ಅದಕ್ಕೆ ಹೊಸ ಸೆಕ್ಷನ್ ಅನ್ನ, ಸಾಕ್ಷಿ ನಾಶ ಸಂಬಂಧಪಟ್ಟಂತ BNS ಸೆಕ್ಷನ್ ಅನ್ನ ಸೇರ್ಪಡೆ ಮಾಡಲಾಗುತ್ತೆ. ಅದಾದ ಬಳಿಕ ಅವರನ್ನ ಬಂಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.